ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತದಿಂದಾಗಿ ಈವರೆಗೆ 308ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಮಂದಿ ಮಣ್ಣಿನ ಅಡಿ ಸಿಲುಕಿದ್ದಾರೆ. ಸದ್ಯ 4ನೇ ದಿನವೂ ಭರದಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಸುಮಾರು 6,000ಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಕಾರ್ಯಾಚರಣೆಗೆ ಸಾಥ್ ನೀಡಿದ್ದು ಸ್ಥಳದಲ್ಲಿ ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸ್ಥಳೀಯ ಪೊಲೀಸ್, ಅಗ್ನಿಶಾಮಕ ತಂಡ ಮೊಕ್ಕಾಂ ಹೂಡಿದೆ. ಕೇರಳದ ವಯನಾಡುವಿನಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸದ್ಯ ಪವಾಡ ಸದೃಶ್ಯವೆಂಬಂತೆ ಗುಡ್ಡ ಕುಸಿತದಿಂದ 4 ಜನ ಸಂತ್ರಸ್ತರು ಜೀವಂತವಾಗಿ ಪತ್ತೆಯಾಗಿದ್ದಾರೆ. ಪಡವೆಟ್ಟಿ ಕುನ್ನು ಎಂಬಲ್ಲಿ ಕಾರ್ಯಾಚರಣೆ ನಡೆಸುವ ವೇಳೆ ಮಣ್ಣಿನಲ್ಲಿ ಸಿಲುಕಿದ್ದ 4ರನ್ನ ಸೇನೆ ರಕ್ಷಣೆ ಮಾಡಿದೆ. 2 ಪುರುಷರು ಸೇರಿ 4 ಜನರ ರಕ್ಷಣೆ ಮಾಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಓರ್ವ ಬಾಲಕಿಯನ್ನ ರಕ್ಷಣೆ ಮಾಡಿದ್ದು 4ರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಮುಂಡಕೈನಲ್ಲಿ ರಕ್ಷಣಾ ಕಾರ್ಯಾಚರಣೆ ವೇಳೆ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಗುಡ್ಡ ಕುಸಿತದಿಂದಾಗಿ ಮಲಗಿದ್ದಲ್ಲೇ ತಾಯಿ ಮತ್ತು ಮಗು ಪ್ರಾಣ ಬಿಟ್ಟಿದ್ದಾರೆ. ಮಣ್ಣಿನ ಅಡಿ ಹೂತು ಹೋಗಿದ್ದ ಮನೆಯ ತೆರವು ಕಾರ್ಯ ಮಾಡುವ ವೇಳೆ ಅಮ್ಮ, ಮಗುವಿನ ಶವ ಪತ್ತೆಯಾಗಿದೆ. ಮಂಚದ ಮೇಲೆ ಮಲಗಿದ್ದ ಸ್ಥಿತಿಯಲ್ಲೇ ಶವ ಪತ್ತೆಯಾಗಿದೆ. ಇನ್ನು ವಯನಾಡಿನ ಭೀಕರ ಭೂಕುಸಿತ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದ ಚಾಮರಾಜನಗರದ ಸ್ವಾಮಿ ಶೆಟ್ಟಿ ಊರಿಗೆ ಆಗಮಿಸಿದ್ದು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ದುರಂತವನ್ನ ಕಣ್ಣಾರೆ ಕಂಡಿದ್ದ ಸ್ವಾಮಿ ಶೆಟ್ಟಿ, ನಾನು ಬದುಕಿ ಬಂದಿದ್ದೆ ಪವಾಡ ಅಂತ ಹೇಳ್ತಿದ್ದಾರೆ. ಅಣ್ಣನ ತಿಥಿಗೆ ಅಂತ ಚೋರಲ್ಮಲಾಗೆ ಹೋಗಿದ್ದೆ. ಮಧ್ಯರಾತ್ರಿ ಪ್ರವಾಹದ ನೀರು ಮನೆಯೊಳಗೆ ನುಗ್ಗಿತ್ತು. ಕೂಡಲೇ ಮೊಮ್ಮಕ್ಕಳು, ಭಾವ ಇದ್ದು ಮಗಳನ್ನ ಎಬ್ಬಿಸಿ ಪಕ್ಕದಲ್ಲೇ ಇದ್ದ ಗುಡ್ಡ ಏರಿ ಸಾವಿನಿಂದ ಪಾರಾಗಿದ್ದಾರೆ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತದ ಬಗ್ಗೆ ಅಟ್ಟಮಾಲದ ನಿವಾಸಿ ನಿಧೀಶ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಗುಡ್ಡ ಕುಸಿಯುವಾಗ ಚೌರಲ್ಮಲ ಕಡೆ ಜೋರಾಗಿ ಶಬ್ದ ಬಂತು. ತಕ್ಷಣ ಹೊರಗೆ ಬಂದು ನೋಡಿದ್ರೆ ಭೀಕರ ಪ್ರವಾಹಕ್ಕೆ ಮನೆಗಳು ಕೊಚ್ಚಿ ಹೋಗ್ತಾ ಇತ್ತು. ಜನರು ಕಾಪಾಡಿ ಅಂತ ಕಿರುಚುವ ಶಬ್ದ ಕೇಳ್ತಾ ಇತ್ತು. ಟೀ ಎಸ್ಟೇಟ್ನಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಅವರು ಯಾರೂ ಕಾಣಿಸ್ತಾ ಇಲ್ಲ. ಆ ದೃಶ್ಯ ನೋಡಿ ನನಗೆ ಭಯವಾಯಿತು ಅಂತ ಹೇಳಿದ್ದಾರೆ. ವಯನಾಡು ದುರಂತ ಸ್ಥಳಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆಯೇ ಪ್ರಿಯಾಂಕಾ ವಾದ್ರಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆಯಿಂದ ವಯನಾಡಿನಲ್ಲಿ ಬೀಡು ಬಿಟ್ಟಿರುವ ರಾಹುಲ್ ಗಾಂಧಿ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಿದ್ದಾರೆ. ಇನ್ನು ಇವತ್ತು ಮುಂಡಕೈ ಊರಿಗೆ ಭೇಟಿ ಕೊಟ್ಟು ವಾಪಸ್ಸಾಗುವ ವೇಳೆ ರಾಹುಲ್ ಗಾಂಧಿ ವಾಹನವನ್ನ ಸ್ಥಳೀಯರು ಅಡ್ಡಗಟ್ಟಿದ್ದಾರೆ. ಚೂರಲ್ಮಲ ಬ್ರಿಡ್ಜ್ ಸಮೀಪ ರಾಹುಲ್ ಗಾಂಧಿಯ ವಾಹನವನ್ನು ತಡೆದು ನಮ್ಮ ಸಮಸ್ಯೆ ಆಲಿಸಿ ಅಂತ ಜನ ಒತ್ತಾಯಿಸಿದ್ದಾರೆ. ವಯನಾಡು ಗುಡ್ಡ ಕುಸಿತ ಪ್ರಕರಣ ನಂತರ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಅರಣ್ಯ ಜಮೀನು ಒತ್ತುವರಿ ತೆರವಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಈ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಸಚಿವ ಖಂಡ್ರೆ, ಪಶ್ಚಿಮ ಘಟ್ಟದಲ್ಲಿ 2015ರ ನಂತರ ಅರಣ್ಯ ಒತ್ತುವರಿಯಾಗಿದೆ. ಹೋಮ್ ಸ್ಟೇ, ರೆಸಾರ್ಟ್, ಅಕ್ರಮ ಬಡಾವಣೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅನೇಕ ಕಡೆ ಗುಡ್ಡ ಕುಸಿದು ಕಾಫಿ, ರಬ್ಬರ್ ಬೆಳೆದಿದ್ದಾರೆ. ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣ ಆಗಿದೆ. ಜೀವನೋಪಾಯಕ್ಕಾಗಿ ಪ್ರಕೃತಿ ನಾಶ ಮಾಡಿದ್ರೆ ಜೀವ ಉಳಿಸೋಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಅಕ್ರಮ ಆಗಿದೆಯೋ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ರು. 2015 ನಂತರ ಅರಣ್ಯ ಒತ್ತುವರಿಯಾಗಿ ಹೋಮ್ ಸ್ಟೇಗಳಾಗಿದ್ದಾವೆ, ರೆಸಾರ್ಟ್ಗಳಾಗಿದ್ದಾವೆ, ಅಕ್ರಮ ಬಡಾವಣೆಗಳು ಬಂದಿದೆ. ಅನೇಕ ಕಡೆ ಗುಡ್ಡ ಕಡಿದು ಇವತ್ತಲ್ಲಿ ಕಾಫಿ ಬೆಳೆದಿದ್ದಾರೆ, ರಬ್ಬರ್ ಬೆಳೆದಿದ್ದಾರೆ. ಅದರ ಜೊತೆಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಗಳ ನಿರ್ಮಾಣ ಆಗಿದೆ. ಇವೆಲ್ಲ ಕಾರಣದಿಂದ ಇಂಥ ದೊಡ್ಡ ಮಟ್ಟದ ಅವಘಡಗಳಾಗ್ತಾ ಇದೆ. ಇನ್ನು ಮಳೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ. ರಾಜ್ಯದಲ್ಲಿ ವರುಣ ಇನ್ನೂ ಶಾಂತವಾದ ಹಾಗೆ ಕಾಣಿಸ್ತಾ ಇಲ್ಲ. ಚಿಕ್ಕಮಗಳೂರಲ್ಲಿ ಭಾರೀ ಮಳೆಗೆ ಕಳಸ ತಾಲೂಕಿನ ಹಿರೇಬೈಲು ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಭೂಕುಸಿತ ಆಗಿದೆ. ಇನ್ನು ಭೂಕುಸಿತವಾದರೂ ಶಾಲೆಯಲ್ಲಿ ನಿತ್ಯ ಕಲಿಕೆ ನಡೀತಾ ಇದ್ದು ಶಾಲಾ ಆಡಳಿತದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಫಲ್ಗುಣಿ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೀಗಾಗಿ ಕೂಳೂರು ಭಾಗದಲ್ಲಿ ನದಿಯ ಅಬ್ಬರಕ್ಕೆ ಮನೆ ಹಾಗೂ ಕೃಷಿ ಭೂಮಿ ಜಲಸಮಾಧಿಯಾಗಿದೆ. ನೆರೆ ಹಾನಿಯಾದ ಪ್ರದೇಶದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ತುಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಇದರಿಂದಾಗಿ ಕೆಳಕೆರೆ ಗ್ರಾಮದ ಜಮೀನು, ಅಡಿಕೆ ತೋಟಕ್ಕೆ ನೀರು ನುಗ್ಗಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಬರೋಬ್ಬರಿ 4 ವರ್ಷಗಳ ಬಳಿಕ ರಾಜ್ಯದ ಅತಿದೊಡ್ಡ ಲಿಂಗನಮಕ್ಕಿ ಜಲಾಶಯ ತುಂಬಿದೆ. ಡ್ಯಾಂನ ಎಲ್ಲ 9 ಕ್ರಸ್ಟ್ ಗೇಟ್ಗಳಿಂದ ನೀರು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಶಿವಮೊಗ್ಗ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹೊರಬಿಡ್ತಾ ಇರೋದ್ರಿಂದ ಶಿವಮೊಗ್ಗ ವಿಶ್ವವಿಖ್ಯಾತ ಜೋಗ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ. ಈ ದೃಶ್ಯ ನೋಡೋದಕ್ಕೆ ಮನಮೋಹಕವಾಗಿದೆ. ಇನ್ನು ಜೋಗ ಜಲಪಾತ ಧುಮ್ಮಿಕ್ಕುವ ದೃಶ್ಯ ರುದ್ರ ರಮಣೀಯವಾಗಿದೆ. ಜೋಗದ ಮತ್ತೊಂದು ಕಡೆಯಿಂದ ಜಲಪಾತದ ದೃಶ್ಯ ಅದ್ಭುತವಾಗಿದೆ.
ದೂರದಿಂದ ಜೋಗದ ಸೌಂದರ್ಯ ಆಸ್ವಾದಿಸುವುದನ್ನ ಬಿಟ್ಟು ಕೆಲ ಪ್ರವಾಸಿಗರು ಜಲಪಾತ ಧುಮ್ಮಿಕ್ಕುವ ಸ್ಥಳದಲ್ಲೇ ಹೋಗಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಜೋಗದ ಗುಂಡಿಯ ಅಂಚಿನ ಬಂಡೆ ಮೇಲೆ ನಿಂತು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಈ ಮೂಲಕ ಅಪಾಯವನ್ನ ಆಹ್ವಾನಿಸಿಕೊಳ್ತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕೊಲ್ಲೂರು ಘಾಟಿ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಸೌಪರ್ಣಿಕಾ ನದಿ, ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಭಾಗದಲ್ಲಿ ನೆರೆ ನೀರು ಇಳಿಯದಂತೆ ನಿವಾಸಿಗಳು ಪರದಾಡುವಂತಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮಳೆ ಹಾನಿ ಪ್ರದೇಶದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಡ್ಯದಲ್ಲಿ ಕಾವೇರಿ ನದಿ ಪ್ರವಾಹಕ್ಕೆ ಗೌತಮ ಕ್ಷೇತ್ರ ನಡುಗಡ್ಡೆಯಂತಾಗಿದೆ. ರಂಗಪಟ್ಟಣ ತಾಲೂಕಿನ ದೊಡ್ಡ ಗೌಡನಕೊಪ್ಪಲು ಗ್ರಾಮದಲ್ಲಿರುವ ಗೌತಮ ಕ್ಷೇತ್ರ ಮುಳುಗಡೆಯಾಗಿದ್ದು ನಡುಗಡ್ಡೆಯಲ್ಲಿ ಸಿಕ್ಕಿದ್ದ ಜನರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೊಡಗಿನಲ್ಲಿ ಮಳೆಯಿಂದ ಉಂಟಾದ ಹಾನಿಯ ಪ್ರದೇಶಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು. ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಮತ್ತು ಕುಟ್ಟ ಗ್ರಾಮದ ರಸ್ತೆ ಕುಸಿತವಾದ ಸ್ಥಳಕ್ಕೆ ಸಿಎಂ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಸಿಎಂಗೆ ಗಡಿ ಭಾಗದಲ್ಲಿ ವಾಸವಾಗಿರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಭಾರೀ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಟಕ್ಕಳಕಿ ಗ್ರಾಮದಲ್ಲಿರುವ ಹೊಳೆಮ್ಮ ದೇವಿ ಜಲಾವೃತವಾಗಿದೆ. ಆದರೆ ಜಲಾವೃತವಾದ ದೇಗುಲದಲ್ಲೇ ಪ್ರವಾಹವನ್ನು ಲೆಕ್ಕಿಸದೆ ದೇವರ ಜಾತ್ರೆ ಉತ್ಸವ ಮಾಡಿದ್ದಾರೆ. 2-3 ಅಡಿ ನೀರಲ್ಲಿ ನಡ್ಕೊಂಡು ಹೋಗಿ ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಕಾವೇರಿ ನದಿಗೆ ಬಾಗಿನ ಅರ್ಪಣೆ ಮಾಡಲಾಗಿದೆ. ಕೆಆರ್ಎಸ್ನಲ್ಲಿ ಸಚಿವ ಜಿಲ್ಲಾ ಉಸ್ತುವಾರಿ ಎನ್ ಚಲುವರಾಯಸ್ವಾಮಿ, ಪತ್ನಿ ಧನಲಕ್ಷ್ಮಿ, ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಪತ್ನಿ ಸುಮತಿ ಪ್ರತ್ಯೇಕವಾಗಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಸಿಎಂ ಬಾಗಿನ ಅರ್ಪಿಸಿದ್ರು. ಆದರೆ ಈಗ ಮತ್ತೆ ಪ್ರತ್ಯೇಕವಾಗಿ ಸಚಿವ ಶಾಸಕರ ದಂಪತಿಗಳು ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಉತ್ತರ ಭಾರತದಲ್ಲೂ ರಣಭೀಕರ ಮಳೆಯಾಗ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವೇ ಉಂಟಾಗಿದೆ. ಶಿಮ್ಲಾದ ಸಮೇಜ್ ಖಾಡ್ ಬಳಿಯ ಪಾರ್ವತಿ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದ್ದು ಎಲ್ಲವೂ ಕೊಚ್ಚಿ ಹೋಗಿದೆ. ಕೆಸರು ಮಣ್ಣು ಸಹಿತ ಜಲಸ್ಫೋಟಕ್ಕೆ 5 ಸಾವನ್ನಪ್ಪಿದ್ದು 50 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ಉತ್ತರಾಖಂಡ್ನ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು 14 ಜನ ಸಾವನ್ನಪ್ಪಿದ್ರೆ ಹಲವು ಮಂದಿ ಗಾಯಗೊಂಡಿದ್ದಾರೆ. ಹರಿದ್ವಾರ, ಕೇದಾರನಾಥ್, ಡೆಹ್ರಾಡೂನ್, ಚಮೋಲಿಯಲ್ಲಿ ನದಿಗಳು ಉಕ್ಕಿ ಹರಿತಿದ್ದು ಜನಜೀವವನ್ನು ಕಳ್ಕೊಳ್ತಿದ್ದಾರೆ. ಕೇದಾರನಾಥ ಯಾತ್ರೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ನವದೆಹಲಿಯಲ್ಲೂ ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಗೆ ಕಳೆದ 2 ದಿನಗಳಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಹಲವು ಪ್ರದೇಶಗಳು ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ರಾಜಸ್ಥಾನದ ಕೋಟಾ ಹಾಗೂ ಜೈಪುರದಲ್ಲಿ ಪ್ರವಾಹ ಉಂಟಾಗಿದ್ದು 6 ಜನ ಸಾವನ್ನಪ್ಪಿದ್ದಾರೆ. ಬಿಹಾರದಲ್ಲೂ ಗುಡುಗು ಸಹಿತ ಭಾರೀ ಮಳೆಯಾಗ್ತಿದ್ದು ಸಿಡಿಲು ಬಡಿದು 12 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಹಾಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಜಿಲ್ಲೆಯಲ್ಲಿರುವ ಶಾಲೆಯೊಂದರಲ್ಲಿ ಪ್ರವಾಹದ ನೀರು ತರಗತಿಗೆ ನುಗ್ಗಿದ್ದು ಮಕ್ಕಳು ಪ್ರವಾಹದ ನೀರಲ್ಲೇ ಈಜಾಡುತ್ತಾ ಆಟ ಆಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.